ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಟಿ ರುಕ್ಮಿಣಿ ವಸಂತ್ ಗ್ರೀನ್ ಕಲರ್ ಬಿಕಿನಿ ಫೋಟೋ ಇದೀಗ ವೈರಲ್ ಆಗ್ತಾ ಇದೆ. ಎಐ ದುರ್ಬಳಕೆ ವಿರುದ್ಧ ನಟಿ ರುಕ್ಮಿಣಿ ವಸಂತ್ ಫುಲ್ ಗರಂ ಆಗಿದ್ದಾರೆ. ನಟಿ ರುಕ್ಮಿಣಿ ವಸಂತ್ ಅವರ ಗ್ರೀನ್ ಕಲರ್ ಒಂದು ಬಿಕಿನಿ ಫೋಟೋ ಏನಿದೆ ಅದು ವೈರಲ್ ಆಗ್ತಾ ಇದೆ. ಎಐ ದುರ್ಬಳಕೆ ವಿರುದ್ಧ ನಟಿ ರುಕ್ಮಿಣಿ ವಸಂತ್ ಫುಲ್ ಗರಂ ಆಗಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ಫೋಟೋ ಹರಿದಾಡ್ತಾ ಇದೆ. ಎಲ್ಲಾ ಚಿತ್ರಗಳು ನಕಲಿ ಅಂತ ನಟಿ ರುಕ್ಮಿಣಿ ವಸಂತ್ ತಿಳಿಸಿದ್ದಾರೆ. ಇದು ಬೇಜವಾಬ್ದಾರಿತನದ ಪರಮಾವಧಿ ಅಂತ ಕಿಡಿಕಾರಿದ್ದಾರೆ. ನಕಲಿ ಫೋಟೋಗಳನ್ನು ಶೇರ್ ಮಾಡಬೇಡಿ ಅಂತ ಮನವಿಯನ್ನು ಕೂಡ ಮಾಡಿದ್ದಾರೆ. ಕಿಡಿಗೇಡಿಗಳ ವಿರುದ್ಧ ಕಾನೂನು ಕ್ರಮದ ಎಚ್ಚರಿಕೆಯನ್ನು ಕೂಡ ನಟಿ ನೀಡಿದ್ದಾರೆ. ಬಿಕಿನಿ ಫೋಟೋ ಹಾಗೂ ವಿಡಿಯೋ ಏನಿದೆ ಅದು ಡೀಪ್ ಫೇಕ್ ಅಂತ ನಟಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ನಟಿ ರುಕ್ಮಿಣಿ ವಸಂತ್ ಅವರ ವೈರಲ್ ಆಗಿದಂತಹ ಬಿಕಿನಿ ಫೋಟೋ ಏನಿದೆ ಹಾಗೆ ಒಂದಷ್ಟು ವಿಡಿಯೋಗಳು ಅದು ಡೀಪ್ ಫೇಕ್ ಅಂತ ಸ್ವತಃ ನಟಿಯೇ ಇದೀಗ ಸ್ಪಷ್ಟಪಡಿಸಿದ್ದಾರೆ. ಇವು ಎಐ ಅಂದ್ರೆ ಕೃತಕ ಬುದ್ಧಿಮತ್ತೆ ಬಳಸಿ ಸೃಷ್ಟಿಸಲಾದ ನಕಲಿ ವಿಡಿಯೋಗಳು ಅಂತ ಅವರು ತಿಳಿಸಿದ್ದಾರೆ. ಹಾಗೆ ಕಿಡಿಗೇಡಿಗಳ ವಿರುದ್ಧ ಯಾರು ಈ ರೀತಿ ಮಾಡಿದ್ದಾರೋ ಅವರ ವಿರುದ್ಧ ಸೈಬರ್ ಕ್ರೈಮ್ಗೆ ದೂರು ನೀಡಿ ಕಾನೂನು ಕ್ರಮವನ್ನ ಕೈಗೊಳ್ಳೋದಾಗಿ ಅವರು ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಸಾರ್ವಜನಿಕರು ಇಂತಹ ನಕಲಿ ವಿಡಿಯೋಗಳನ್ನು ನಂಬಬಾರ್ದು, ಹಾಗೆ ಇದನ್ನ ಶೇರ್ ಮಾಡ್ಕೊಳ್ಬಾರ್ದು ಅಂತಲೂ ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ. ರುಕ್ಮಿಣಿ ವಸಂತ್ ಬಿಕಿನಿ ಹಾಕೊಂಡಿರುವಂತಹ ಫೋಟೋ ಹಾಗೂ ವಿಡಿಯೋಗಳು ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ. ಒಂದು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಫೋಟೋ ಶೂಟ್ ಮಾಡಿಸ್ತಾ ಇರುವಂತಹ ವಿಡಿಯೋಗಳು ಹಾಗೆ ಫೋಟೋಗಳು ಎಲ್ಲ ಕಡೆ ವೈರಲ್ ಆಗಿದ್ವು. ಕಳೆದ ಕೆಲವು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇವು ಹರಿದಾಡ್ತಾ ಇತ್ತು. ಹಾಗೆ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ತೀವ್ರ ಚರ್ಚೆಗೂ ಕೂಡ ಕಾರಣ ಆಗಿತ್ತು. ಆದರೆ ಇದೀಗ ಈ ದೃಶ್ಯಗಳ ಬಗ್ಗೆ ಅಥವಾ ಈ ಫೋಟೋಗಳ ಬಗ್ಗೆ ಸ್ವತಃ ನಟಿ ರುಕ್ಮಿಣಿ ವಸಂತ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಅಂದರೆ ಪದೇ ಪದೇ ಈ ರೀತಿ ಆಗ್ತಾ ಇದೆ. ಈ ಹಿಂದೆ ರಶ್ಮಿಕಾ ಮಂದಣ್ಣ ಅವರ ಒಂದು ಡೀಪ್ ಫೇಕ್ ವಿಡಿಯೋ ಕೂಡ ಎಲ್ಲ ಕಡೆ ವೈರಲ್ ಆಗಿತ್ತು. ಅದೇ ರೀತಿ ಅಂದರೆ ಸೆಲೆಬ್ರಿಟಿಗಳೇ ಜಾಸ್ತಿ ಟಾರ್ಗೆಟ್ ಆಗ್ತಿದ್ದಾರೆ. ಒಂದಷ್ಟು ದಿನಗಳಿಂದ ರುಕ್ಮಿಣಿ ವಸಂತ್ ಅವರ ಈ ಒಂದು ಫೋಟೋ ಏನಿದೆ ಗ್ರೀನ್ ಕಲರ್ ಬಿಕಿನಿ ಹಾಕೊಂಡಿರುವಂಥ ಫೋಟೋ ಹಾಗೆ ವಿಡಿಯೋ ಏನಿದೆ ಇದು ವೈರಲ್ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಈಗ ಸ್ವತಃ ಇದಕ್ಕೆ ನಟಿಯೇ ಒಂದು ರಿಪ್ಲೈ ಕೊಟ್ಟಿದ್ದಾರೆ, ಅಂದರೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇದು ರಿಯಲ್ ಫೋಟೋ ಅಲ್ಲ, ಈ ಫೋಟೋ ಹಾಗೂ ವಿಡಿಯೋಗಳು ನಕಲಿ ಎಐನ ಬಳಸಿ ಮಾಡಿರುವಂಥ ಫೋಟೋ ಇದು ಅಂತ ಅವರು ರಿಯಾಕ್ಟ್ ಮಾಡಿದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಒಂದು ಪೋಸ್ಟ್ ಅಥವಾ ಒಂದು ಸ್ಟೋರಿನ ಹಂಚಿಕೊಂಡಿದ್ದಾರೆ. ಇದೆಲ್ಲ ಫೇಕ್ ಆ್ಯಂಡ್ ಫ್ಯಾಬ್ರಿಕೇಟೆಡ್ ಅಂತಲೂ ಕೂಡ ಅವರು ಹೇಳಿದ್ದಾರೆ. ಹಾಗೆ ಈ ರೀತಿ ಯಾರೆಲ್ಲ ನಮ್ಮ ಪ್ರೈವಸಿನ ದುರುಪಯೋಗ ಅಥವಾ ಪ್ರೈವಸಿನ ಹಾಳು ಮಾಡ್ತಾ ಇದ್ದಾರೆ ಅಂತಹರ ವಿರುದ್ಧ ಕ್ರಮವನ್ನು ಕೈಗೊಳ್ತೀನಿ, ಕಠಿಣ ಕಾನೂನು ಕ್ರಮದ ಎಚ್ಚರಿಕೆಯನ್ನು ಕೂಡ ನಟಿ ನೀಡಿದ್ದಾರೆ. ಹಾಗೆ ಈ ರೀತಿ ಫೋಟೋಗಳನ್ನು ಶೇರ್ ಮಾಡಬೇಡಿ, ಇದು ರಿಯಲ್ ಫೋಟೋಸ್ ಅಲ್ಲ, ಇದೆಲ್ಲ ಎಐ ಯೂಸ್ ಮಾಡಿರುವಂಥ ಫೋಟೋಗಳು. ಹೀಗಾಗಿ ಈ ರೀತಿಯಾದಂಥ ಫೋಟೋಗಳನ್ನು ದಯವಿಟ್ಟು ಯಾರು ಶೇರ್ ಮಾಡಬೇಡಿ ಅಂತಲೂ ಕೂಡ ಅವರ ಅಭಿಮಾನಿಗಳಲ್ಲಿ ನಟಿ ರುಕ್ಮಿಣಿ ವಸಂತ್ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಇವು ನಕಲಿ ಫೋಟೋಗಳು. ಇದೇ ರೀತಿ ಕಂಟಿನ್ಯೂ ಆಗ್ತಾ ಇದ್ರೆ ಕಿಡಿಗೇಡಿಗಳ ವಿರುದ್ಧ ಸೈಬರ್ ಕ್ರೈಮ್ಗೆ ದೂರು ನೀಡಿ ಕಾನೂನು ಕ್ರಮಗಳನ್ನು ಕೈಗೊಳ್ಳೋದಾಗಿ ಅವರು ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಸದ್ಯ ಇವರು ತೆಲುಗಿನಲ್ಲಿ ಬ್ಯುಸಿ ಆಗಿದ್ದಾರೆ. ಹೈದರಾಬಾದ್ನಲ್ಲಿ ಅಂದರೆ ಜೂನಿಯರ್ NTR ಜೊತೆಗೆ ಡ್ರ್ಯಾಗನ್ ಸಿನಿಮಾದಲ್ಲಿ ನಟಿಸಿದ್ದಾರೆ. ಇನ್ನೇನು ಸದ್ಯದಲ್ಲೇ ಸಿನಿಮಾ ಅಂದರೆ 2027ಕ್ಕೆ ರಿಲೀಸ್ ಆಗುತ್ತೆ. ಹಾಗೆ ಕನ್ನಡದಲ್ಲೂ ಸಾಲು ಸಾಲು ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ಬ್ಯಾನರ್ನ ಸಿನಿಮಾಗಳಲ್ಲಿ ನಟಿಸಿದ್ರು. ಬೀರ್ಬಲ್ನಿಂದ ಶುರುವಾಗಿ ಅದಾದಮೇಲೆ ಸಪ್ತಸಾಗರದಾಚೆ ಎಲ್ಲೋ ಸಿನಿಮಾ ಆಗಿರ್ಬೋದು, ಅದಾದಮೇಲೆ ಕಾಂತಾರ, ಈ ರೀತಿ ದೊಡ್ಡ ದೊಡ್ಡ ಹಿಟ್ ಸಿನಿಮಾಗಳನ್ನು ಇವರು ನೀಡಿದ್ದಾರೆ. ಸದ್ಯ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಅಭಿನಯಿಸ್ತಾ ಇದ್ದಾರೆ. ಇಂತಹ ಸಮಯದಲ್ಲಿ ಈ ರೀತಿ ಫೋಟೋಗಳು ವೈರಲ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ವಿಶ್ವನಾಥ್, ಪದೇ ಪದೇ ಈ ರೀತಿ ಆಗ್ತಾ ಇದೆ ಘಟನೆಗಳು, ಅದರಲ್ಲೂ ಕೂಡ ಸೆಲೆಬ್ರಿಟೀಸ್ಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಅಂದರೆ ಎಐ ಡೇಂಜರಸ್ ಆಗ್ತಾ ಇದೆಯಾ, ಹೇಗೆ? ಸಿಂಚನ, ಸೋಷಿಯಲ್ ಮೀಡಿಯಾಗಳಲ್ಲಿ ಸೆಲೆಬ್ರಿಟಿಗಳ ಮಾನಹರಣ ಮಾಡುವಂಥದ್ದಾಗಿರಬಹುದು, ಅದೇ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ಕಾಮೆಂಟ್ ಮಾಡುವಂಥದ್ದು, ಮೆಸೇಜ್ ಮಾಡುವಂತಹ ಪ್ರಕ್ರಿಯೆಗಳಲ್ಲಿ ಅನೇಕ ಕಿಡಿಗೇಡಿಗಳು ಇತ್ತೀಚಿನ ದಿನಮಾನಗಳಲ್ಲಿ ತೊಡ್ಕೊಳ್ತಾ ಇರುವಂಥದ್ದು ಹೆಚ್ಚಾಗ್ತಾ ಇದೆ. ರಮ್ಯಾ ಆದಿಯಾಗಿ, ವಿಜಯಲಕ್ಷ್ಮಿ ಆದಿಯಾಗಿ ಅನೇಕ ಸೆಲೆಬ್ರಿಟಿಗಳಿಗೆ ಕೆಟ್ಟದಾಗಿ ಮೆಸೇಜ್ ಮಾಡುವಂಥದ್ದಾಗಿರಬಹುದು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅವರನ್ನು ಬಳಕೆ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಮೆಸೇಜ್ ಮಾಡುವಂಥದ್ದಾಗಿರ್ಬೋದು. ಇವತ್ತು ಕೂಡ ನಿನ್ನೆ ಕೂಡ ತನಿಷಾ ಕಪ್ಪಣ್ಣ ಒಂದು ನಟಿ ಏನಿದ್ದಾರೆ ಅವ್ರಿಗೂ ಕೂಡ ನಿನ್ನ ರೇಟ್ ಎಷ್ಟು ಅನ್ನೋ ಒಂದು ಆ್ಯಂಗಲ್ನಲ್ಲಿ ಕೇಳುವಂತಹ ಪ್ರಕ್ರಿಯೆಯಲ್ಲಿ ತೊಡ್ಕೊಳ್ಳುವಂತಹ ಕಾಮುಕರ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು. ಅದೇ ರೀತಿಯಾಗಿ ನಿನ್ನೆ ಏನು ರುಕ್ಮಿಣಿ ವಸಂತ್ ಏನಿದ್ದಾರೆ, ಕನ್ನಡ ಸಿನಿಮಾ ಸೇರಿ ಅನೇಕ ಸೂಪರ್
ಸೂಪರ್ ಡೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿರುವಂತಹ ನಟಿ. ಈಗಾಗಲೇ ತೆಲುಗು, ತಮಿಳು ಮತ್ತು ಬೇರೆ ಭಾಷೆಗಳಲ್ಲೂ ಕೂಡ ಅವರಿಗೆ ಸಾಕಷ್ಟು ಬೇಡಿಕೆ ಇದೆ. ಅವರ ಒಂದು ಜನರೇಟೆಡ್ ವಿಡಿಯೋ ಏನು ಸಾಕಷ್ಟು ಹಲ್ಚಲನ್ನು ಎಬ್ಸಿತ್ತು. ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಕೂಡ ಆಗಿರುತ್ತೆ. ಅದರಲ್ಲಿ ಒಂದು ಹಸಿರು ಬಿಕಿನಿಯನ್ನು ತೊಟ್ಟು ಇವರು ಸ್ವಿಮ್ಮಿಂಗ್ ಪೂಲ್ನಲ್ಲಿ ನಿಂತಿರುವಂತಹ ವಿಡಿಯೋ ಅದು. ಆ ವಿಡಿಯೋವು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಕೂಡ ಆಗಿರುತ್ತೆ. ರುಕ್ಮಿಣಿ ವಸಂತ್ ಸಾಕಷ್ಟು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳಲ್ಲಿ ನಟಿಸಿರುವಂತಹ ನಟಿ. ಆದರೆ ಈ ರೀತಿಯಾಗಿ ಬಿಕಿನಿ ಧರಿಸಿ ಅವರು ಕಾಣಿಸ್ಕೊಂಡಿರುವಂಥದ್ದು ಫ್ಯಾನ್ಸ್ಗೂ ಕೂಡ ಶಾಕ್ ಆಗಿತ್ತು ಮತ್ತು ಅಭಿಮಾನಿಗಳಿಗೂ ಕೂಡ ಅದು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಿನ್ನೆ ದೊಡ್ಡ ಮಟ್ಟದ ಚರ್ಚೆ ಕೂಡ ಆಗಿತ್ತು. ಅದಾದ ಮೇಲೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ಇದು ಜನರೇಟೆಡ್ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಮಂದಿ ಮಾತನಾಡಿದರು. ಅದನ್ನು ಕೂಡ ಹೊರತುಪಡಿಸಿ ಇದು ನಿಜವಾದ ವಿಡಿಯೋ ಮತ್ತು ನಿಜವಾದ ಫೋಟೋ ಅಂತ ಹಲವರು ಕೂಡ ವಾದವನ್ನು ಮಾಡಿದರು. ಆದರೆ ಈ ವಿಡಿಯೋ ಯಾವಾಗ ವೈರಲ್ ಆಯ್ತಲ್ಲ, ಸ್ವತಃ ಇವತ್ತು ರುಕ್ಮಿಣಿ ವಸಂತ್ ಅವರೇ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಸ್ಪಷ್ಟನೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ಅವರು ಸ್ಪಷ್ಟವಾಗಿ ಬರ್ಕೊಂಡಿರುವಂಥದ್ದು ಜನರೇಟೆಡ್ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರವಾಗಿ ಈ ವಿಡಿಯೋವನ್ನು ಕ್ರಿಯೇಟ್ ಮಾಡಲಾಗಿದೆ. ಈ ರೀತಿಯಾದಂತಹ ತಪ್ಪು ವಿಡಿಯೋಗಳು ಮತ್ತು ರಾಂಗ್ ಮೆಸೇಜನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾರು ಕೂಡ ಇದನ್ನ ಒರಿಜಿನಲ್ ವಿಡಿಯೋ ಅಂತ ನಂಬೇಡಿ ಮತ್ತು ಯಾರು ಕೂಡ ಇದನ್ನ ಶೇರ್ ಮಾಡಬೇಡಿ. ನಾನು ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಮುಂದಾಗ್ತೇನೆ. ಅದೇ ರೀತಿಯಾಗಿ ಸೈಬರ್ ಕ್ರೈಮ್ ಪೊಲೀಸರು ಇದರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋ ಒಂದು ಖಡಕ್ ವಾರ್ನಿಂಗ್ ಅನ್ನು ಕೂಡ ರುಕ್ಮಿಣಿ ವಸಂತ್ ಅವರು ಕೊಟ್ಟಿರುವಂಥದ್ದು. ಇನ್ನು ರುಕ್ಮಿಣಿ ವಸಂತ ಅವರ ಒಂದು ಪೋಸ್ಟ್ ಏನಿದೆ ಅದು ಎಲ್ಲರಿಗೂ ಕೂಡ ಇವತ್ತು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಯಾಕಂತಂದರೆ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗಿತ್ತು ಮತ್ತು ಸಾಕಷ್ಟು ವೈರಲ್ ಕೂಡ ಆಗಿತ್ತು. ಹೀಗಾಗಿ ನಟಿಗೂ ಕೂಡ ಸಾಕಷ್ಟು ಇರುಸು ಮುರುಸು ಕೂಡ ಆಗಿರುತ್ತೆ. ಆ ನಟಿ ಇವತ್ತು ಏನು ಇನ್ಸ್ಟಾಗ್ರಾಮ್ ಪೋಸ್ಟನ್ನು ಮಾಡಿದ್ದಾರೆ, ಹೀಗಾಗಿ ಸ್ಪಷ್ಟನೆಯನ್ನು ಕೊಡುವಂತಹ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಮುಂದಿನ ದಿನಮಾನಗಳಲ್ಲಿ ಆರೋಪಿಗಳೇನಿದ್ದಾರೆ ಈ ಒಂದು ವಿಡಿಯೋವನ್ನು ಹಂಚ್ಕೊಂಡಿರುವಂಥದ್ದು, ಪೋಸ್ಟನ್ನು ಯಾರು ಫೇಕ್ ಒಂದು ಪೋಸ್ಟ್ ಏನು ಕ್ರಿಯೇಟ್ ಮಾಡಿದ್ದಾರೆ, ವಿಡಿಯೋವನ್ನು ಕ್ರಿಯೇಟ್ ಮಾಡಿದ್ದಾರೆ, ಅವರ ವಿರುದ್ಧವಾಗಿ IT ಆ್ಯಕ್ಟ್ ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಕ್ಟ್ ಅಡಿಯಲ್ಲಿ ಅವರ ವಿರುದ್ಧವಾಗಿ ಕ್ರಮ ಆಗುತ್ತೆ. ಅಂದರೆ IPC ಅಂದರೆ ಈಗ ಏನು ಹೊಸ ಒಂದು ಕಾನೂನು ಏನು ಬಂದಿದೆ ಆ ಸೆಕ್ಷನ್ ಅಡಿಯಲ್ಲಿ ಅಂದರೆ 66 ಈ ಅಡಿಯಲ್ಲಿ ಒಂದು ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗುತ್ತೆ. ಅವರ ವಿರುದ್ಧವಾಗಿ ಒಂದು ಕಾನೂನು ಕ್ರಮ ಕೂಡ ಆಗುತ್ತೆ. 2 ಲಕ್ಷ ದಂಡ ಮತ್ತು 3 ವರ್ಷದವರೆಗಿನ ಜೈಲಿನವರೆಗೂ ಕೂಡ ಆರೋಪಿಗಳೇನಿದ್ದಾರೆ ಅವರ ಆರೋಪ ಸಾಬೀತಾಯಿತು ಅಂತಂದರೆ ಅವರಿಗೆ ಶಿಕ್ಷೆ ಕೂಡ ಆಗೋದ್ರಲ್ಲಿದೆ. ಒಟ್ಟಾರೆಯಾಗಿ ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಏನು ಹರಿದಾಡ್ತಾ ಇತ್ತಲ್ಲ ಆ ಫೋಟೋ ಮತ್ತು ವಿಡಿಯೋವನ್ನು ನೋಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ ಇದು ನಿಜವಾದಂತಹ ವಿಡಿಯೋನಾ ಅಥವಾ ನಿಜವಾದಂತಹ ಫೋಟೋನಾ, ಸಿನಿಮಾ ಪ್ರಮೋಷನ್ಗಾಗಿ ಮತ್ತು ಸಿನಿಮಾಗಾಗಿ ರುಕ್ಮಿಣಿ ವಸಂತ ಅವರೇನಾದ್ರೂ ಕೂಡ ಬಿಕಿನನ್ನು ತೊಟ್ಟು ಬಿಟ್ರ ಅನ್ನೋ ಒಂದು ಆಂಗಲಲ್ಲಿ ದೊಡ್ಡ ಮಟ್ಟದ ಚರ್ಚೆ ಕೂಡ ನಡೀತು. ಸದ್ಯಕ್ಕೆ ಆ ಎಲ್ಲ ಒಂದು ಏನು ಚರ್ಚೆಗಳೇನು ನಡೀತಾ ಇದ್ವು ಅದಕ್ಕೆ ಇತಿಶ್ರೀ ಹಾಡುವಂತಹ ಕೆಲಸವನ್ನ ಈಗ ರುಕ್ಮಿಣಿ ವಸಂತ ಮಾಡಿರುವಂಥದ್ದು. ಸಿಂಚನ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.